ತಾವು ಕೂಡ ಸಂಪುಟದಲ್ಲಿ ಸೇರಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಗೊಳ್ಬಾರ್ದು ಅಂತೇಳಿ ಏನು ಕಾನೂನಿಲ್ಲ. ಆದರೆ ಕನ್ವೆನ್ಷನ್ ಏನಂದರೆ ಒಂದಿಷ್ಟು ಅನುಭವ ಬರಲಿ ಹಾಗೆ ಅಂತೇಳಿ ಅವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ನಾನು 89ರಲ್ಲಿ ಪ್ರಥಮ ಬಾರಿಗೆ ಶಾಸಕನಾದಾಗ ನನಗೆ 93ರಲ್ಲಿ ನನಗೆ ಆ ಪೀರಿಯಡ್ನಲ್ಲೇ ನನಗೆ ಸಚಿವನನ್ನಾಗಿ ಮಾಡಿದರು. ಹಾಗಂತ ಅವಕಾಶವನ್ನು ಕೊಡೋದಿದ್ದರೆ ಯಾರೂ ಕೊಡಬಾರ್ದು ಅಂತ ಹೇಳೋದಿಲ್ಲ. ಅದು ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮತ್ತು ಆಗಿನ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಾದವರು ಇಂಥವರು ಹೊಸದಾಗಿ ಆದರೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವ ಇದೆ, ಅವರನ್ನು ತಗೊಳ್ಬೋದು ಅಂದರೆ ಅವರೇನು ಬೇಡ ಅಂತ ಹೇಳಲಿಕ್ಕೂ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅದರಿಂದ ಅವರ ಬೇಡಿಕೆ ಏನು ಅವ್ರು ಕೇಳ್ಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ಹೊಸದಾಗಿ ನಾವು ಶಾಸಕರಾದ ಕ್ಷಣಕ್ಕೆ ನಮ್ಗೆ ಅವಕಾಶ ಸಿಗಬಾರ್ದು ಅಂತೇನಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು, ಅದು ಸರಿಯಾಗೇ ಇದೆ ಬೇಡಿಕೆ. ಆದರೆ ಹೈಕಮಾಂಡ್ನವರು ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿರೋದು. 3ರಿಂದ 5 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು 30ಕ್ಕೂ ಹೆಚ್ಚಿದ್ದಾರೆ. ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. 2 ವರ್ಷದಿಂದ ಕೂಡ ಆಗ್ಬೇಕನ್ನೋದು ಅವ್ರದ್ದು ಇಚ್ಛೆ ಶಕ್ತಿ ಆಗಿಲ್ಲ. 136 ಜನ ನಮ್ಮಲ್ಲಿ ಏನು ಪಕ್ಷದಲ್ಲಿ ಗೆದ್ದಿದ್ದಾರೆ, ಅವರಷ್ಟು ಜನ ಮಂತ್ರಿಗಳಾಗಕ್ಕೆ ಅರ್ಹರಿದ್ದಾರೆ. ಆದರೆ ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥದ್ದೇ 35 ಸ್ಥಾನಗಳು. ಅದರಲ್ಲಿ ಆಯ್ಕೆ ಮಾಡಿ ಕೊಡಬೇಕಲ್ಲ. ಕೆಲವರು ಒಂದು ಸಂದರ್ಭದಲ್ಲಿ ಅನುಭವ ಇರ್ತಕ್ಕಂಥವ್ರು ಬೇಕು, ಇನ್ನೊಂದು ಕನಿಷ್ಠ ಅರ್ಧ ಆದರೂ ಕೂಡ ಹೊಸ ಮುಖಗಳು ಬೇಕು. ಈ ರೀತಿ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾಕೆ ವೈರಲ್ ಆಯಿತು ಅಂತ, ಅದು ಬೆಳಗಾವಿ ಅಧಿವೇಶನದಲ್ಲಿ ಶುರುವಾಗಿ ಬೆಂಗಳೂರು ಅಧಿವೇಶನದಲ್ಲಿ 31 ಜನ ಸೈನ್ ಆಗ್ತಾರೆ, ಈಗ ಯಾಕೆ ವೈರಲ್ ಆಗ್ತಿದೆ? ಇಲ್ಲ, ಈಗ ರಿಷಫಲ್ ಮಾಡಬೇಕು ಅಂತ ತಮ್ಗೆ ಗೊತ್ತಲ್ಲ, ಗಾಳಿ ಸುದ್ದಿ ನಡೀತಾ ಇದೆ. ರಿಷಫಲ್ ಆಗುತ್ತೆ ಅದೆಲ್ಲ ನಡೀತಾ ಇದೆಯಲ್ಲ, ಅದರಿಂದ ಅವರು ಇದು ಸಂದರ್ಭ ಇರ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಅದೇ ನಮಗೂ ಈಗ ಗೊತ್ತಿಲ್ಲ ಅನ್ನುವಂಥ. ಈಗ ಏನೇ ಆದರೂ ಕೂಡ ಒಂದು ಬದಲಾವಣೆಗಳು, ಶಾಸಕರ ಬದಲಾವಣೆ ಮಾಡೋದು, ಮಂತ್ರಿಗಳ ಬದಲಾವಣೆ ಇವೆಲ್ಲ ನಡೀತಾ ಇರ್ತಾವಲ್ಲ.